Hi all, welcome back to my channel. So for today let's do the stuffed mushroom recipe. ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ ಸ್ಟೆಮ್ನ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಆನಿಯನ್ ಹಾಗೂ ಗಾರ್ಲಿಕ್ನ ಕೂಡ ಫೈನ್ ಚಾಪ್ಡ್ ಆಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ನಾನಿಲ್ಲಿ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. So I'm using a big slice of butter here. So butter ಫುಲ್ಲು ಮೆಲ್ಟ್ ಆಗಿ ಆಯಿಲ್ ಥರ ಆದಮೇಲೆ ನಾವು ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಿ ಮಶ್ರೂಮ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಹೇಳ್ದಾಗೆ ಸ್ಟೆಮ್ ಪಾರ್ಟ್ ಆಫ್ ಮಶ್ರೂಮ್ನ ಬಟನ್ ಮಶ್ರೂಮ್ಸ್ ತೊಗೊಂಡು ಸ್ಟೆಮ್ ಪಾರ್ಟ್ನ ಫೈನ್ ಚಾಪ್ಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. So I have added garlic here, finely chopped garlic. You can try this as a snack recipe, ತುಂಬಾನೇ ಚೆನ್ನಾಗಿ ಬರುತ್ತೆ. Next up I am adding the finely chopped onions. ಸೊ ಯಾಕೆ ಫೈನ್ ಚಾಪ್ಡ್ ಆಗಿ ಯೂಸ್ ಮಾಡ್ತಿದ್ದೀನಿ ಅಂದರೆ, ಸೊ ನಾವು ಬಟನ್ ಮಶ್ರೂಮ್ ತೊಗೊಂಡಿರೋದ್ರಿಂದ ಅದು ಅಪ್ಪರ್ ಹೆಡ್ ಪಾರ್ಟ್ ಒಳಗಡೆ ಈ ಥರ ಒಂದು ಫಿಲ್ಲರ್ ಮಾಡಿಕೊಂಡು ಅದನ್ನು ವಿ ಹ್ಯಾವ್ ಟು ಫಿಲ್ ಇಟ್ ಇನ್ ಟು ದ ಮಶ್ರೂಮ್ಸ್. ಸೊ ದಟ್ಸ್ ವೈ ಐ ಆಮ್ ಯೂಸಿಂಗ್ ದಿ ಫೈನ್ಲಿ ಚಾಪ್ಡ್ ಇಂಗ್ರೀಡಿಯೆಂಟ್ಸ್. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಫೈನಾಗಿ ಆನಿಯನ್ಸ್ನ ಚಾಪ್ ಮಾಡ್ಕೊಳ್ಳಿ. ಸೊ ಅದರಿಂದ ನೀವು ಫಿಲ್ ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಬಟರ್ ಬಿಟ್ಟು ಬೇರೆ ಏನನ್ನೂ ಯೂಸ್ ಮಾಡಿಲ್ಲ. ಎಂಟೈರ್ ಫ್ರೈಯಿಂಗಿಗಾಗ್ಬೋದು ಪ್ರತಿಯೊಂದಕ್ಕೂ ನಾನು ಬಟರ್ನೇ ಯೂಸ್ ಮಾಡಿದ್ದೀನಿ. ಸೊ ಜಸ್ಟ್ ನೀವು ಆಯಿಲ್ ಹಾಕದೆ ಬಟರ್ ಆ್ಯಂಡ್ ಗಾರ್ಲಿಕ್ ಮಾತ್ರ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಗಿವ್ ಯು ಅ ಡಿಫ್ರೆಂಟ್ ಕೈಂಡ್ ಆಫ್ ಫ್ಲೇವರ್ ಆ್ಯಂಡ್ ದಟ್ ಈಸ್ ದ ಮೇನ್ ಪಾಯಿಂಟ್ ಈವನ್ ಫಾರ್ ದಿಸ್ ಡಿಶ್. ಸೊ ಎಲ್ಲನೂ ಆ್ಯಡ್ ಆದಮೇಲೆ ನಾನು ಆನಿಯನ್ಸ್ನ ಆದಷ್ಟು ಗೋಲ್ಡನ್ ಬ್ರೌನ್ ಆಗೋ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆನಿಯನ್ಸ್ ನೀಟಾಗೆ ಫ್ರೈ ಆಗಬೇಕು. ಸೊ ಆನಿಯನ್ಸ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮಶ್ರೂಮ್ ಸ್ಟೆಮ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅಪ್ ಲೆಟ್ ಅಸ್ ಆ್ಯಡ್ ದ ಸ್ಪೈಸಸ್. ಮೊದಲನೇದಾಗಿ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪೈಸಸ್ ಅಂದರೆ ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಇಂಡಿಯನ್ ಸ್ಪೈಸಸ್ ಬದಲು ಸ್ವಲ್ಪ ಈ ಥರ ಇಟಾಲಿಯನ್ ಸ್ಪೈಸಸ್ನ ಯೂಸ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಐವ್ ಆ್ಯಡೆಡ್ ದಿ ಆರಿಗ್ಯಾನೋ. ಎರಡೂ ಸ್ಪೈಸ್ ಮಿಕ್ಸ್ ಮಾಡಬೇಕು. ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸೊ ದಟ್ ಆನಿಯನ್ಸ್ಗೆ ನೀಟಾಗೆ ಸ್ಪೈಸಸ್ ಎಲ್ಲ ಹಿಡಿಯುತ್ತೆ. ಸ್ಪೈಸಸ್ ಆ್ಯಡ್ ಮಾಡಾದಮೇಲೆ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟ್ ನಾನು ಅದಕ್ಕೆ ಚೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಲೈಸ್ ಆಫ್ ಅಮೂಲ್ ಚೀಸ್ನ ಯೂಸ್ ಮಾಡಿದ್ದೀನಿ. ಸೊ ಈಗ ಚೀಸ್ ಎಲ್ಲ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದ ಆ ಸ್ಟಫಿಂಗ್ಸ್ನ ಮಶ್ರೂಮಿಗೆ ಸ್ಟಫ್ ಮಾಡಿ ಮೇಲ್ಗಡೆ ಕೂಡ ಚೀಸ್ನ ಪ್ಲೇಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ದ ಹೆಡ್ ಪಾರ್ಟ್ ಆಫ್ ಮಶ್ರೂಮ್ನ ಜಸ್ಟ್ ಹಾಟ್ ವಾಟರಲ್ಲಿ ಒಂದು ಸತಿ ಬಾಯ್ಲ್ ಮಾಡ್ಕೊಳ್ಳಿ. ತುಂಬ ಬೇಯಿಸೋಕ್ಕೆ ಹೋಗ್ಬಿಡಿ, ಜಸ್ಟ್ ಫಾರ್ 2 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ಸೊ ದ್ಯಾಟ್ ಮಶ್ರೂಮ್ ಸಾಫ್ಟ್ ಆಗುತ್ತೆ. ಸೊ ಅದು ಬೇಯಿಸ್ಕೊಂಡಿದ್ದ ನಂತರ ನಾನು ಅದಕ್ಕೆ ಸ್ಟಫಿಂಗ್ಸ್ನೆಲ್ಲ ಫಿಲ್ ಮಾಡಿ ಮೇಲ್ಗಡೆ ಚೀಸ್ನ ಕೂಡ ಪ್ಲೇಸ್ ಮಾಡಿದ್ದೀನಿ. ಈಗ ಅದನ್ನು ಜಸ್ಟ್ ಮತ್ತೆ ಇನ್ನೊಂದು ಸತಿ ಬಟರಲ್ಲಿ ಟಾಸ್ ಮಾಡೋಣ ಸೊ ದ್ಯಾಟ್ ದ ಚೀಸ್ ವಿಲ್ ಮೆಲ್ಟ್ ಆ್ಯಂಡ್ ಆಲ್ಸೋ ಮಶ್ರೂಮ್ ಕೂಡ ಮೋರ್ ದೆನ್ ಬೇಯಿಸಿರೋ ಫ್ಲೇವರ್ಗಿಂತ ಫ್ರೈ ಮಾಡಿರೋ ಫ್ಲೇವರ್ ಬರಲಿ ಅಂತ. ಸೊ ನಾನು ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸ್ಗೋಸ್ಕರ ಚಿಲ್ಲಿ ಫ್ಲೇಕ್ಸ್ನ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಬಟರ್ ಜೊತೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸಮ್ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಆರಿಗ್ಯಾನೋ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗ್ಯಾನೋ ಫ್ಲೇವರ್ ಮೈಲ್ಡ್ ಆಗಿರಬೇಕಂದ್ರೆ ಟ್ರೈ ಟು ರೆಡ್ಯೂಸ್ ದಿಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್.
ಸೊ ಈ ರೀತಿ ನಾವು ಸ್ಟಫ್ ಮಾಡಿರೋ ಮಶ್ರೂಮ್ಸ್ನ ಮತ್ತೆ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಪ್ಲೇಸ್ ಎವ್ರಿಥಿಂಗ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಚೀಸ್ ಮೆಲ್ಟ್ಸ್. ಸೊ ಅಲ್ಲಿವರೆಗೂ ಮಾತ್ರ ಲೋ ಫ್ಲೇಮಲ್ಲೇ ಇರಲಿ. ಸೊ ಬಟರ್ ಹೀಟ್ಗೆ ಅದು ಚೀಸ್ ಮೆಲ್ಟ್ ಆಗಿ ಇಟ್ ವಿಲ್ ಟರ್ನ್ ಔಟ್ ವೆರಿ ವೆಲ್. ಸೊ ಅಲ್ಲಿವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ವಿ ಕ್ಯಾನ್ ಸರ್ವ್ ಇಟ್ ಹಾಟ್. So this is how I have stuffed and placed everything into a pan. ಸೊ ನಾವು ಪ್ರಾಪರಾಗಿ ಸ್ಟಫಿಂಗ್ ಮಾಡಿದರೆ ಸೊ ವಿ ಕ್ಯಾನ್ ಆಲ್ಸೋ ಫ್ಲಿಪ್ ದ್ಯಾಟ್, ಅಥವಾ ನೀವು ಡಿಫ್ರೆಂಟ್ ಕೈಂಡ್ ಆಫ್ ಚೀಸ್ ಕೂಡ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಚೀಸಿ. ಸೊ ನಾನಿಲ್ಲಿ ನನಗೆ ಸ್ಲೈಸ್ ಚೀಸ್ ಮಾತ್ರ ಸಿಕ್ಕಿದ್ದು, ಸೊ ಐ ಹ್ಯಾವ್ ಯೂಸ್ಡ್ ಇಟ್ ಇನ್ ದಿಸ್ ಕೈಂಡ್. ಸೊ ದಟ್ಸ್ ಇಟ್. ಸೊ ಚೀಸ್ ಎಲ್ಲ ಮೆಲ್ಟ್ ಆಗಿ ನಮ್ಮ ರೆಸಿಪಿ ರೆಡಿ ಆದಮೇಲೆ ಸರ್ವ್ ಇಟ್ ಹಾಟ್ ಆ್ಯಂಡ್ ಹ್ಯಾವ್ ಇಟ್. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್.